ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯೂನಿಟ್ 2 ಪ್ರೋಸ್ ಇದೆ. ದ 3 ಕ್ವಶನ್ಸ್. ಓಕೆ, ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥದ್ದಿದು ಪಾಠ. 3 ಕ್ವಶನ್ಸ್ ಅಂತ ತುಂಬ ಇಂಪಾರ್ಟೆಂಟ್ ಆದಂತಹ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಪಾಠ ಇದು. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಪಾಠವನ್ನು ನಾನು ಮಾಡ್ತಾ ಇದ್ದೀನಿ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಅಂದಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ, ಓಕೆ, 9ನೇ ತರಗತಿಯ ಇಂಗ್ಲೀಷ್ ಇದು. ಓಕೆ, 9ನೇ ತರಗತಿಯ ಇಂಗ್ಲೀಷ್ 3 ಕ್ವಶನ್ಸ್ ಅನ್ನುವಂತಹ 2ನೇ ಯೂನಿಟನ್ನು ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. Before you read, discuss the following points in groups and present your views to the classes. ಇಲ್ಲಿ ಕೆಳಗಡೆ we have 3 questions. Okay, everybody take your textbook, English textbook, and turn page number 31st. Okay, in that page look at the we have 3 questions. First one is the best time to do something. Second one is the most important person in your life, and third one, last one, the most important thing to do in your life. Okay, these are 3 questions we have here. ಸೊ ಇಲ್ಲಿ ನೋಡಿ, ಇವುಗಳನ್ನ ನೀವು ಈ ಕ್ವಶನ್ಗಳನ್ನ ನೀವು ಇಲ್ಲಿ ಡಿಸ್ಕಸ್ ಮಾಡಬೇಕು ನಿಮ್ಮ ಕ್ಲಾಸಸ್ಸಲ್ಲಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಲಾಸಲ್ಲಿ ಗ್ರೂಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಕ್ವಶನ್ಸ್ಗಳು ಏನಿದೆ ಅಂತ ನೋಡಿ. ಈ 3 ಕ್ವಶನ್ಸ್ಗಳೇನು ಗೊತ್ತಾ, ಈ 3 ಕ್ವಶನ್ಸ್ಗಳು ನೀವು ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಗುಂಪು ಮಾಡಿ ಇದನ್ನು ಡಿಸ್ಕಸ್ ಮಾಡಿರಿ ಅಂತ ಇವ್ರು ಹೇಳ್ತಿದ್ದಾರೆ. ಓಕೆ, ಸೊ ಗುಂಪು ಮಾಡಿ ಡಿಸ್ಕಷನ್ ಮಾಡಬೇಕು. ಓಕೆ, ದ ಬೆಸ್ಟ್ ಟೈಮ್ ಟು ಡೂ, ಏನನ್ನಾದರೂ ಮಾಡಲಿಕ್ಕೆ ಸರಿಯಾದ ಸಮಯ. ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ವ್ಯಕ್ತಿ. ಹೂಸ್ ದ್ಯಾಟ್? ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾದಂಥದ್ದು. ಓಕೆ, ಸೊ ಕೆಲಸ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಪಾಠನ ಸ್ಟಾರ್ಟ್ ಮಾಡೋಣ. ಈ 3 ಪ್ರಶ್ನೆಗಳಿಗೆ ಉತ್ತರ ಏನಿದೆ, ಓಕೆ, ಡಿಸ್ಕಸ್ ಮಾಡಿ ನೀವು. ಓಕೆ, ಇನ್ನು ಇಲ್ಲಿ ನೋಡಿ 3 ಕ್ವಶನ್ಸ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರ್ತಕ್ಕಂಥದ್ದು 3 ಕ್ವಶನ್ಸ್. ಕಿಂಗ್ ಹ್ಯಾಸ್ 3 ಕ್ವಶನ್ಸ್ ಆ್ಯಂಡ್ he is seeking answers to them. What are the questions? Those the king get what he wants. Read to find out here. And this is a stanza. Look, a king has 3 questions in this lesson. Okay, king has 3 questions. Okay, ಒಬ್ಬ ರಾಜನಿಗೆ 3 ಪ್ರಶ್ನೆಗಳಿದೆ. ಸೀಕಿಂಗ್ ಆನ್ಸರ್ಸ್ ಟು ದೆಮ್, ಆ ಪ್ರಶ್ನೆಗಳಿಗೆ ಅವನು ಆನ್ಸರ್ ಹುಡುಕಬೇಕಾಗಿದೆ. ವಾಟ್ ಆರ್ ದ ಕ್ವೆಶನ್ಸ್, ಆ ಪ್ರಶ್ನೆಗಳು ಯಾವುದು. ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್, ಅವನಿಗೆ ಯಾವ ಥರ ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ, ಆ ಥರ ಉತ್ತರಗಳು ಅವನಿಗೆ ಸಿಗುತ್ತಾ. ರೀಡ್ ಟು ಫೈಂಡ್ ಔಟ್, ಬನ್ನಿ ಪಾಠ ಓದಿ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡಿ, ಕ್ವಶನ್ಸ್ ಏನಿದೆ. ದ ಥಾಟ್ ಕೇಮ್ ಟು ಅ ಸರ್ಟೈನ್ ಕಿಂಗ್ ದ್ಯಾಟ್ ಹಿ would never fail if he knew 3 things. The thought came to a certain king. ರಾಜನ ತಲೆನಲ್ಲಿ ಒಂದು ಥಾಟ್ ಬಂತು, ಒಂದು ವಿಚಾರ. ಏನಂತಂದರೆ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯಾವ್ 3 ಥಿಂಗ್ಸ್. 3 ಈ ವಿಷಯಗಳನ್ನ ರಾಜನ ತಲೆನಲ್ಲಿ ಒಂದು ವಿಚಾರ ಬಂತು. ಏನಂತಂದರೆ ಈ 3 ವಿಷಯಗಳ ಬಗ್ಗೆ ನಾನು ತಿಳ್ಕೊಂಡ್ರೆ, ಈ 3 ವಿಷಯಗಳನ್ನು ನಾನು ಸರಿಯಾಗಿ ತಿಳ್ಕೊಂಡ್ರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಫೇಲ್ ಆಗಲ್ಲ, ನಾನು ಯಾವತ್ತೂ ವಿಫಲ ಆಗೋದಿಲ್ಲ, ಯಾವತ್ತೂ ನನಗೆ ಸೋಲಿಲ್ಲ. ಹಾಗಾಗಿ ನಾನು ಈ 3 ವಿಷಯಗಳನ್ನ ತಿಳ್ಕೊಳ್ಳೇಬೇಕು ಅನ್ನೋ ವಿಚಾರ ರಾಜನಿಗೆ ಬಂತು. ಫಸ್ಟ್ ಒನ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಏನನ್ನಾದರೂ ಪ್ರಾರಂಭ ಮಾಡೋದಕ್ಕೆ ಸಮಯ ಯಾವುದು, ಸರಿಯಾದ ಸಮಯ ಯಾವುದು ಅನ್ನೋದು ಒಂದು ವಿಚಾರ. ಏನಿದೆ ಪ್ರಶ್ನೆ ಮೊದಲನೇದು, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಏನನ್ನಾದರೂ ಪ್ರಾರಂಭ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ಅಂತ ಒಂದನೇ ಪ್ರಶ್ನೆ. ಎರಡನೇದು,
ಹೂ ಶುಡ್ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನು ಕೇಳಬೇಕು? ಓಕೆ, ರಾಜ ಯಾರ ಮಾತನ್ನು ಕೇಳಬೇಕು? ಆ್ಯಂಡ್ ಥರ್ಡ್ ಕ್ವೆಶನ್ ನೋಡ್ರಿ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ರಾಜ ಮಾಡಬೇಕಾದ ಮೊದಲ ಕೆಲಸ ಅಥವಾ ಇಂಪಾರ್ಟೆಂಟ್ ಕೆಲಸ ಯಾವುದು? ಏನು ಫಸ್ಟ್ ಅವನು ಮಾಡಬೇಕು ಅಂತ. ಓಕೆ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ರಾಜ ಮಾಡಬೇಕಾದದ್ದು ಮುಖ್ಯ ಕೆಲಸ. ದ ಕಿಂಗ್ ದೇರ್ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್. ರಾಜ ಏನು ಮಾಡ್ತಾನೆ? ಈ ಮೂರೂ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಬರಲಿಕ್ಕೆ ತನ್ನ ಸಹಚರರನ್ನು ಹೊರಗಡೆ ಕಳಿಸ್ತಾನೆ ರಾಜ್ಯದಲ್ಲಿ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದಿಸ್ 3 ಕ್ವೆಶನ್ಸ್. ಯಾರು ಆ 3 ಪ್ರಶ್ನೆಗಳಿಗೆ ಸರಿಯಾದ ಸಮಂಜಸವಾದಂತಹ ಉತ್ತರವನ್ನು ಕೊಡ್ತಾರೆ ಅವರಿಗೆ ತಕ್ಕ ಬಹುಮಾನವನ್ನು ಕೊಡ್ತಾ ಇದೆ ಅಂತ ಅವನು ಹೇಳಿ ಕಳಿಸ್ತಾನೆ. ಮೆನಿ ವೈಸ್ ಮ್ಯಾನ್ ಕೇಮ್ ಟು ದ ಕಿಂಗ್. ಬಹಳಷ್ಟು ಜನ ವಿದ್ವಾಂಸರು, ಜ್ಞಾನಿಗಳು, ತಿಳುವಳಿಕೆ ಇದ್ದವರು ಬರ್ತಾರೆ. ಬಂದು ಬಟ್ ದೇ ಆಲ್ ಆನ್ಸರ್ಡ್ ಹೀಸ್ ಕ್ವೆಶನ್ಸ್ ಡಿಫ್ರೆಂಟ್ಲಿ. ಬರ್ತಾರೆ, ಹೇಳ್ತಾರೆ ಆ 3 ಪ್ರಶ್ನೆಗಳಿಗೆ ಉತ್ತರ, ಆದರೆ ಪ್ರತಿಯೊಬ್ಬರದ್ದು ಆನ್ಸರ್ಸು ಡಿಫ್ರೆಂಟ್ ಆಗೇ ಇರ್ತದೆ. ಓಕೆ, ಬಟ್ ರಾಜನಿಗೆ ಕನ್ಕ್ಲೂಷನ್ ಸಿಗಲ್ಲ, ಸರಿಯಾದ ಕರೆಕ್ಟಾಗಿ ಸಿಗಲ್ಲ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವೆಶನ್, ಮೊದಲೇ ಕ್ವೆಶನಿಗೆ ಉತ್ತರ ಹೇಳ್ತಾರೆ ಒಂದಿಷ್ಟು ಜನ. ಏನಂತ? ಸಮ್ ಸೇಡ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್. ರಾಜ ಏನು ಮಾಡಬೇಕು? ಪ್ರಶ್ನೆ ಏನಿದೆ, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಏನನ್ನಾದರೂ ಪ್ರಾರಂಭ ಮಾಡೋದಕ್ಕೆ ಸರಿಯಾದ ಸಮಯ ಏನು ಅಂತ ಕೇಳಿದ್ದಾರೆ, ಯಾವುದು ಅಂತ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಒಂದಿಷ್ಟು ಜನ ಹೇಳ್ತಾರೆ ಏನಂತ? ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್. ರಾಜ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೋಬೇಕು. ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಮತ್ತು ಅದನ್ನು ಕಟ್ಟುನಿಟ್ಟಾಗಿ ಆ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು, ಪಾಲಿಸ್ಬೇಕು, ಅದನ್ನು ಅದೇ ಥರ ಟೈಮ್ ಟೇಬಲ್ ಪ್ರಕಾರ ಸ್ಟ್ರಿಕ್ಟಾಗಿ ಇರಬೇಕು ಅಂತ ಹೇಳ್ತಾರೆ. ಅದರ್ಸ್ ಸೈಡ್, ಇಲ್ಲಿ ಅದರ್ಸ್ ಹೇಳ್ತಾರೆ, ಅದರ್ಸ್ ಸೈಡ್ ಮತ್ತೊಂದಿಷ್ಟು ಜನ ಹೇಳ್ತಾರೆ ದಟ್ ಇಟ್ ವಾಸ್ ಇಂಪಾಸಿಬಲ್. ಇಲ್ಲ, ಟೈಮ್ ಟೇಬಲ್ ಅದು ಸಾಧ್ಯ ಆಗಲ್ಲ. ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ಏನನ್ನಾದರೂ ಮಾಡಬೇಕು ಅಂತಂದರೆ ನಾವು ಮೊದಲೇ ಹೇಗೆ ಟೈಮ್ ಟೇಬಲ್ ಹಾಕೊಳ್ಳೋಕ್ಕಾಗುತ್ತೆ? ಯಾಕಂದರೆ ನಾವು ಏನು ಮಾಡ್ತೀವಿ ಅಂತಲೇ ಗೊತ್ತಿರಲ್ಲ. ಓಕೆ, ಇವತ್ತಿನ ಮಾತ್ರ ಗೊತ್ತಿರುತ್ತೆ, ಬಟ್ ನಾಳೆ ಏನು ಮಾಡ್ತೀವಿ, ಒಂದು ವಾರ ಬಿಟ್ಟು ಏನು ಮಾಡ್ತೀವಿ, ಆಫ್ಟರ್ ದ್ಯಾಟ್ 1 ಮಂತ್, ಆಫ್ಟರ್ ದ ಲಾಂಗ್ ಟೈಮ್. ಸೊ ಈ ಥರ ಗೊತ್ತಾಗಲ್ಲ. ಮೊದಲೇ ನಾವು ಇದೇ ಥರ ಅಂತ ಟೈಮ್ ಹಾಕ್ಕೊಂಡಿಟ್ರೆ ಏನಾದ್ರು ಕೆಲಸ ಮಾಡಲಿಕ್ಕೆ, ಇನ್ ದ್ಯಾಟ್ ಟೈಮ್ ಆ ಟೈಮಲ್ಲಿ ಏನು ಮಾಡೋಕ್ಕಾಗದೇ ಇರ್ಬೋದು. ಪ್ರತಿಯೊಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಟೈಮ್ ಟೇಬಲ್ ಅದು ಪಾಸಿಬಲ್ ಆಗಲ್ಲ, ಇಂಪಾಸಿಬಲ್ ಆಗುತ್ತೆ. ಅಡ್ವಾನ್ಸ್ಡ್ ಆಗಿ ನಾವು ಹೇಗೆ ಟೈಮ್ ಟೇಬಲ್ ಇಂಥದ್ದೇ ಹೀಗೆ ಮಾಡ್ತೀವಿ ಅಂತ ಹಾಕ್ಕೊಳ್ಳೋಕ್ಕಾಗತ್ತೆ? ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೇಮ್ಡ್. ಓಕೆ, ರಾಜನಿಗೆ ಸಮಂಜಸವಾದ ಉತ್ತರ ಸಿಗಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ದಾರೆ. ಓಕೆ, ಟರ್ನ್ ಪೇಜ್ ನಂಬರ್ 32. ನೆಸಸರಿ ಆಟ್ ದಟ್ ಟೈಮ್ 8 others, ಇನ್ನೊಂದಿಷ್ಟು ಜನ ಹೇಳ್ತಾರೆ, ಸೇಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಅ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಆಟ್ ದ ಪ್ರಾಪರ್ ಟೈಮ್. ಒಂದು ಜನ ಹೇಳ್ತಾರೆ ರಾಜ ಏನು ಮಾಡಬೇಕು ಅಂದರೆ ಸಲಹಾ ಸಮಿತಿಯನ್ನು ಅತ್ಯಂತ ತಿಳುವಳಿಕೆ ಜ್ಞಾನಿಗಳು ಇರ್ತಕ್ಕಂತಹ ವ್ಯಕ್ತಿಗಳಿಂದ ಒಂದು ಸಲಹಾ ಮಂಡಳಿನ ನೇಮಿಸ್ಕೊಂಡು ಆ ಸಲಹಾ ಮಂಡಳಿ ರಾಜ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಕೌನ್ಸಿಲ್ ಇಟ್ಕೊಂಡು, ಯಾಕಂದರೆ ಅವ್ರು ಇನ್ ಟೈಮ್ ಹೆಲ್ಪ್ ಮಾಡ್ತಾರೆ ಕರೆಕ್ಟಾಗಿ ಯಾವಾಗ ಏನು ಮಾಡಬೇಕು ಅಂತ. ಮೊದಲನೇ ಪ್ರಶ್ನೆಗೆ ಈ ಥರ ಹೇಳ್ತಾರೆ. ಒಂದೊಂದಿಷ್ಟು ಜನ ಒಂದೊಂದು ಥರ ಉತ್ತರ ಹೇಳ್ತಾರೆ. ಬಟ್ ದೆನ್ ಅದರ್ಸ್ ಸೇಡ್, ಕೆಲವೊಂದಿಷ್ಟು ಜನ ಹೇಳ್ತಾರೆ ದ್ಯಾಟ್ ದೇರ್ ವರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಹೌದು, ಕೌನ್ಸಿಲ್ ಇಟ್ಕೊಂಡು, ದ್ಯಾಟ್ ಮೀನ್ಸ್ ಸಲಹಾ ಮಂಡಳಿ ಏನೋ ಇಟ್ಕೊಂಡ್ರು, ಬಟ್ ಸಮ್ಟೈಮ್ಸ್ ಸಲಹಾ ಮಂಡಳಿನೇ ಯಾವಾಗಲೂ ಕೇಳಿ ನಿರ್ಧಾರ ತೊಗೊಳೋಕ್ಕಾಗಲ್ಲ. ಸಲಹಾ ಮಂಡಳಿಗೆ ಎಲ್ಲರಿಗೂ ಬರ್ರಿ ಅಂತ ಹೇಳಿ ಸಲಹಾ ಮಂಡಳಿಯವ್ರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಬ್ಬೊಬ್ಬರು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಎಲ್ಲರನ್ನೂ ಕೂಡಿಸ್ಕೊಂಡು ಆ ಒಂದು ವಿಷಯನ ಚರ್ಚೆ ಮಾಡಿಬಿಟ್ಟು ಇಟ್ ವಿಲ್ ಟೇಕ್ ಅ ಮೋರ್ ಟೈಮ್, ಐ ಥಿಂಕ್, ಡಿಪೆಂಡ್ ಆನ್ ದ ಮ್ಯಾಟರ್. ಓಕೆ, ಹಾಗಾಗಿ ಅದು ಆಗಲ್ಲ ಅಂತ ಇನ್ನೊಂದಿಷ್ಟು ಜನ ಹೇಳ್ತಾರೆ.
ಯಾಕಂದರೆ ಕೆಲವೊಂದು ಸಲ ತುಂಬ ಅರ್ಜೆಂಟಾಗಿ ನಿರ್ಧಾರ ತಗೊಳ್ಳೋದಿರುತ್ತೆ. ಎಲ್ಲರೂ ಒಟ್ಟಾಗಿ ಸಲಹಾ ಮಂಡಳಿಯವರೆಲ್ಲ ಸೇರಿ ಒಂದು ವಿಷಯ ಚರ್ಚೆ ಮಾಡಿ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಒಂದು ಕನ್ಕ್ಲೂಷನಿಗೆ ಬಂದು ಒಂದು ನಿರ್ಧಾರ ತಗೊಂಡು ಅದನ್ನು ಜಾರಿಗೊಳಿಸ್ಬೇಕು ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಅಷ್ಟರಲ್ಲಿ ಏನು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ ತುರ್ತು ಪರಿಸ್ಥಿತಿ ಇದ್ದಾಗ. ಹಾಗಾಗಿ ಏನು ಹೇಳ್ತಾರೆ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಕೆಲವೊಂದು ಸಲ ಅರ್ಜೆಂಟಾಗಿ ನಿರ್ಧಾರಗಳನ್ನ ಆಗಿಂದಾಗ ತಗೊಳ್ಬೇಕಾಗ್ತಿರುತ್ತೆ ಕೆಲವೊಂದು ಸಲ. ಹಾಗಾಗಿ ಕೌನ್ಸಿಲ್ ಇಟ್ಕೊಂಡ್ರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ಸ್ ಆಫ್ ದ ಕೌನ್ಸಿಲ್. ಓಕೆ, ತಗೊಳ್ಳೋಕ್ಕಾಗಲ್ಲ ನಿರ್ಧಾರಗಳನ್ನ ಅರ್ಜೆಂಟ್ ಇದ್ದಾಗ. ಕೌನ್ಸಿಲ್ಗೆ ಕೇಳಿನೇ ಚರ್ಚೆ ಮಾಡಿನೇ ತಗೊಳ್ಳೋಕ್ಕಾಗಲ್ಲ, ಟೈಮ್ ಭಾಳಿರಲ್ಲ. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ಓಕೆ, ಏನನ್ನಾದರೂ ಮಾಡಬೇಕಾದ್ರೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಸಡನ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ ಸಲಹಾ ಮಂಡಳಿ ಇಟ್ಕೊಂಡ್ರೆ ಅಂತ ಹೇಳ್ತಾರೆ. ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಯಾಕಂದರೆ ಭವಿಷ್ಯದ ಬಗ್ಗೆನೇ ಗೊತ್ತಿರಲ್ಲ. ಭವಿಷ್ಯದ ಬಗ್ಗೆ ಗೊತ್ತಿದ್ದಾಗ ಮಾತ್ರ ನಾವು ಮುಂದೆ ಹೀಗಾಗ್ತದೆ, ನಾವು ಈಗಲೇ ಹೀಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ, ಏನಾದ್ರು ಮಾಡ್ಬೋದು. ಯಾಕಂದರೆ ನಮಗೆ ಮುಂದೆ ಆಗೋದೇ ಗೊತ್ತಿರಲ್ಲ, ಭವಿಷ್ಯದ ಬಗ್ಗೆನೇ ನಮಗೆ ಗೊತ್ತಿರಲ್ಲ ಅಂದಮೇಲೆ ವಿ ಕಾಂಟ್ ಟೇಕ್ ಎನಿ ಡಿಸಿಷನ್ಸ್ ಅಬೌಟ್ ಡೂಯಿಂಗ್ ಸಮಥಿಂಗ್. ಓಕೆ, ಏನನ್ನಾದರೂ ಮಾಡಲಿಕ್ಕೆ ಹೇಗೆ ನಾವು ತಗೊಳ್ಳಿಕ್ಕೆ ಸಾಧ್ಯ ನಿರ್ಧಾರನ ಅಲ್ವಾ? ಸೊ ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದ್ಯಾಟ್. ಇಲ್ಲಿ ಅವರು ಹೇಳ್ತಾರೆ ಕೆಲವೊಂದಿಷ್ಟು ಜನ ಮ್ಯಾಜಿಷಿಯನ್ಸ್ ಅಂದರೆ ಮಾಂತ್ರಿಕರು ಅಂತ ಅರ್ಥ ಆಗುತ್ತೆ. ದ್ಯಾಟ್ ಮೀನ್ಸ್ ಭವಿಷ್ಯ ಗೊತ್ತಿರೋರು. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್, ಮಾಂತ್ರಿಕರ ಹತ್ರ. ಅಂದರೆ ಭವಿಷ್ಯವನ್ನು ಮುಂದಾಗೋದಲ್ಲ, ಹಿಂದಾಗಿದ್ದು ಈಗ ನಡೀತಿರೋದು ಆ್ಯಂಡ್ ಫ್ಯೂಚರಲ್ಲಿ ಕೂಡ ಏನಾಗ್ತದೆ ಅನ್ನೋದನ್ನು ಕರೆಕ್ಟಾಗಿ ಹೇಳುವಂತಹ ಅತ್ಯಂತ ತಿಳುವಳಿಕೆ ಇರುವಂತಹ ಜ್ಞಾನಿಗಳು ಭವಿಷ್ಯ ಹೇಳೋರ ಹತ್ರ, ಆ ಮ್ಯಾಜಿಷಿಯನ್ಸ್ ಹತ್ರ ಹೋಗಿ ರಾಜ ಕೇಳಬೇಕು, ಅವ್ರು ಸರಿಯಾಗಿ ಹೇಳ್ತಾರೆ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವೆಶನ್ಸ್. ಇನ್ನು ನೋಡಿ ಎರಡನೇ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ ಅಂತ. ಸಮ್ ಸೇಡ್ ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸಸರಿ ಟು ದ ಕಿಂಗ್ ವರ್ ಹೀಸ್ ಕೌನ್ಸಲರ್ಸ್. ಎರಡನೇ ಪ್ರಶ್ನೆಗೆ ಅವ್ರು ಹೇಳೋ ಉತ್ತರ ಏನು ಅಂತಂದರೆ, ಬಂದಂತಹ ಜ್ಞಾನಿಗಳು, ತಿಳುವಳಿಕೆ ಇರೋರು, ಪಂಡಿತರು ಏನು ಬಂದಿರ್ತಾರಲ್ಲ ಊರಲ್ಲಿರೋ ಎಲ್ಲರೂ ಕರ್ಸಿರ್ತಾನೆ ರಾಜ, ಬಹುಮಾನ ಕೊಡ್ತಾನೆ ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ರೆ ಅಂತ. ಸೊ ಅವಾಗ ಬಂದವರಲ್ಲಿ ಎರಡನೇ ಪ್ರಶ್ನೆಗೆ ಏನು ಹೇಳ್ತಾರೆ ನೋಡಿ. ಇಲ್ಲಿವರೆಗೂ ಒಂದನೇ ಪ್ರಶ್ನೆದು ಚರ್ಚೆ ಆಯಿತು. ಎರಡನೇ ಪ್ರಶ್ನೆಗೆ ಏನೇನು ಹೇಳ್ತಾರೆ ನೋಡಿ ಉತ್ತರ ನೋಡಿ. ಸೆಕೆಂಡ್ ಕ್ವಶನಿಗೆ ಏನು ಹೇಳ್ತಾರೆ ಅಂತಂದರೆ, ಸೆಕೆಂಡ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. ಸೆಕೆಂಡ್ ಕ್ವಶನಿಗೆ ಸಮ್ ಸೇಡ್ ದ್ಯಾಟ್ ದ ಪೀಪಲ್ ಮಸ್ಟ್ ನೆಸಸರಿ ಟು ದ ಕಿಂಗ್ ವರ್ ಹಿಸ್ ಕೌನ್ಸಿಲರ್ಸ್. ಕೌನ್ಸಿಲರ್ಸನ್ನ ರಾಜ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ್ಸ್ ಸೈಡ್ ಪ್ರೆಸ್ಟೀಸ್. ಕೆಲವೊಂದು ಜನ ಏನು ಹೇಳ್ತಾರೆ, ಇಲ್ಲ ಕೌನ್ಸಿಲ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ. ಎರಡನೇ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ, ಕೌನ್ಸಿಲರ್ಸ್ ಅಂದರೆ ಮಂತ್ರಿಗಳೇ ರಾಜನಿಗೆ ಬಹಳ ಮುಖ್ಯ ಆಗ್ತಾರೆ, ಮಂತ್ರಿಗಳನ್ನ ಇಟ್ಕೊಳ್ಳೋದು ಬೆಟ್ರ್ ಅಂತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಅದರ್ಸ್ ಸೈಡ್ ಪೂಜಾರಿಗಳನ್ನ ಇಟ್ಕೊಳ್ಳೋದು, ಪುರೋಹಿತರನ್ನ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಇನ್ನೂ ಕೆಲವು and 8 others said that his soldiers were the most necessary. ಸೈನಿಕರು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಟು ದ ಥರ್ಡ್ ಕ್ವೆಶನ್, ಮೂರನೇ ಪ್ರಶ್ನೆ ನೋಡಿ. ಸಮ್ ಸೇಡ್ ಅಟ್ಯಾಕ್, ಯುದ್ಧ ಮಾಡೋದು ಬಹಳ ಬೆಟರು ಅಂತ ಹೇಳ್ತಾರೆ ಮೂರನೇ ಪ್ರಶ್ನೆಗೆ. ಅದರ್ಸ್ ಚೂಸ್ ಫೈಟ್. ಇನ್ನು ಕೆಲವರು ಇಲ್ಲ ಹೊಡೆದಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಆ್ಯಂಡ್ 8 ಅದರ್ಸ್ ರಿಲಿಜಿಯಸ್ ವರ್ಶಿಪ್. ಇನ್ನೂ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅದರಲ್ಲಿ ಅಂತಂದರೆ, ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲ ದೇವರ ಆರಾಧನೆ ಮಾಡೋದು. ಒಬ್ರೇನು ಹೇಳ್ತಾರೆ ದಾಳಿ ಮಾಡೋದು, ಒಬ್ರು ಯುದ್ಧ ಮಾಡಬೇಕು, ಒಬ್ರೇನು ಹೇಳ್ತಾರೆ ದೇವರ ಆರಾಧನೆ ಮಾಡೋದು ಅತ್ಯಂತ ಮುಖ್ಯವಾದದ್ದು ಅಂತ ಕೊನೆಗೆ ಹೇಳ್ತಾರೆ ಮೂರನೇ ಪ್ರಶ್ನೆಗೆ. ಈ ಥರ ಒಬ್ಬೊಬ್ರು ಒಂದೊಂದು ಥರ ಉತ್ತರ ಹೇಳ್ತಾರೆ. ಆಸ್ ದ ಆನ್ಸರ್ಸ್ ಟು ಹಿಸ್ ಕ್ವೆಶನ್ಸ್ ವರ್ ಸೋ ಡಿಫ್ರೆಂಟ್, ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. Each and every wise man gave different answers to all those three questions. Okay, so here so that purpose king was not satisfied. Okay,
ರಾಜನಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ಆನ್ಸರ್ ಹೇಳಿದ್ರು. ಕರೆಕ್ಟಾಗಿ ಸರಿಯಾಗಿ ತೂಕ ಇರುವಂತಹ ಆನ್ಸರು, ವೇಟೇಜ್ ಇರುವಂಥದ್ದು ಯಾರು ಕ್ಲಿಯರ್ ಆಗಿ ಕನ್ಕ್ಲೂಷನಿಗೆ ಬರೋ ಹಾಗೆ ಹೇಳಲಿಲ್ಲ. ರಾಜನಿಗೆ ಅವಾಗೇನಾಯಿತು, ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಅದು ಸರಿ ಅಂತ ಅನ್ನಿಸ್ಲಿಲ್ಲ. ಅವ ಡಿಸೈಡ್ ಮಾಡ್ತಾನೆ ಟು ಸಿಕ್ ದ ಅಡ್ವೈಸ್ ಆಫ್ ಅ ಸರ್ಟೈನ್ ಹರ್ಮಿಟ್ ಹೂ ವಾಸ್ ವೈಡ್ಲಿ ನೌನ್ ಫಾರ್ ಹಿಸ್ ವಿಸ್ಡಮ್. ಅವ ಯೋಚನೆ ಮಾಡ್ತಾನೆ, ಇದು ಹಿಂಗಾದರೆ ಕೆಲಸ ಆಗಲ್ಲ. ಸೊ ಇದಕ್ಕೆ ಒಬ್ಬ ಅತ್ಯದ್ಭುತ ತತ್ವಜ್ಞಾನಿ ಹತ್ರ, ನಾನು ಸ್ವಾಮೀಜಿ ಹತ್ರನೇ ಹೋಗಿ ಕೇಳಬೇಕು, ಸನ್ಯಾಸಿಗಳ ಹತ್ರ, ತಪಸ್ವಿಗಳ ಹತ್ರನೇ ಹೋಗಿ ಕೇಳಬೇಕು ಅಂತ ಹೋಗ್ತಾನೆ. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್. ಸೊ ಡಿಸೈಡ್ ಮಾಡಿ ಏನು ಮಾಡ್ತಾನೆ, ಆರ್ಡಿನರಿ ಕ್ಲಾತ್ಸ್ ಹಾಕ್ಕೊಳ್ತಾನೆ ರಾಜ. ಅಂದರೆ ಮಹಾರಾಜರು ಯಾವ ವೇಷದಲ್ಲಿರ್ತಾರಲ್ಲ, ಸೊ ಅದೆಲ್ಲನೂ ತೆಗಿತಾನೆ. ಎಲ್ಲ ರೇಷ್ಮೆ ಬಟ್ಟೆ, ವಜ್ರ, ವೈಢೂರ್ಯ ಎಲ್ಲ ಆಭರಣಗಳನ್ನ ತೆಗೆದು ಆರ್ಡಿನರಿ ಪರ್ಸನ್ ಹೇಗಿರ್ತಾರೆ ಆ ಥರ ರೆಡಿ ಆಗ್ತಾನೆ ರಾಜ. ರೆಡಿ ಆಗಿಬಿಟ್ಟು ಆ ಥರ ರೆಡಿಯಾಗಿ ಆ್ಯಂಡ್ ವೆಂಟ್ ಟು ಮೀಟ್ ದ ಹರ್ಮಿಟ್. ಆ ಥರ ರೆಡಿಯಾಗಿ ಹರ್ಮಿಟನ್ನು ಮೀಟ್ ಆಗಲಿಕ್ಕೆ, ಅಂದರೆ ತಪಸ್ವಿಗಳನ್ನ ಭೇಟಿ ಆಗಲಿಕ್ಕೆ ಹೋಗ್ತಾನೆ. ಬಿಫೋರ್ ಹಿ ರಿಚ್ಡ್ ದ ಹರ್ಮಿಟ್ಸ್ ಹಟ್. ಗುಡಿಸಲು, ಹಟ್ ಅಂದರೆ ಓಕೆ. ಆ ತಪಸ್ವಿಗಳಿರ್ತಕ್ಕಂತಹ ಗುಡಿಸಲನ್ನು ಮುಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ದೂರದಲ್ಲೇ ದ ಕಿಂಗ್ ಲೆಫ್ಟ್ ಹೀಸ್ ಹಾರ್ಸ್ ವಿತ್ ಹೀಸ್ ಬಾಡಿ ಗಾರ್ಡ್ ಆ್ಯಂಡ್ ವೆಂಟ್ ಅಲೌನ್. ಆ ತಪಸ್ವಿಗಳ ಗುಡಿಸಲಿಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ದೂರದಲ್ಲೇ ತನ್ನೆಲ್ಲ ಸೈನಿಕರನ್ನ ಜೊತೆಗೆ ಕುದುರೆಗಳನ್ನು ಕೊಟ್ಟು ವಾಪಸ್ ಕಳಿಸಿ ಅರಮನೆಗೆ ತಾನು ಒಬ್ಬನೇ ಆ ಇದು ತಪಸ್ವಿ ಹತ್ರ ಹೋಗ್ತಾನೆ, ಆರ್ಡಿನರಿ ಮನುಷ್ಯನ ಹಾಗೆ. ಓಕೆ. ಆಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್. ರಾಜ ಆ ತಪಸ್ವಿಯ ಗುಡಿಸಲಿನ ಹತ್ರ ಬಂದಾಗ ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್. ಆ ತಪಸ್ವಿ, ಸನ್ಯಾಸಿಗಳು ತಮ್ಮ ಗುಡಿಸಲಿನ ಎದುರುಗಡೆ ಒಂದು ನೆಲವನ್ನು ಅಗಿತಾ ಇದ್ರು, ಅಂದರೆ ಭೂಮಿ ಅಗಿತಾ ಇದ್ರು. ಅವರು ಬೀಜ ಬಿತ್ತಲಿಕ್ಕೆ ಅನ್ಕೊಳ್ಳೋಣ. ಓಕೆ, ಭೂಮಿ ಅಗಿತಾ ಇದ್ರು. ಅದನ್ನು ರಾಜ ನೋಡ್ತಾನೆ. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ಹೋಗಿ ನೋಡ್ತಾನೆ ರಾಜ ಆ ಋಷಿ ನೆಲ ಅಗಿಯೋದನ್ನು. ಇಲ್ಲಿ ಈ ಕಡೆ ಆ ಋಷಿನೂ ತಪಸ್ವಿನೂ ಕೂಡ ರಾಜನನ್ನು ನೋಡ್ತಾರೆ. ನೋಡಿ ನಮಸ್ಕಾರ ಮಾಡ್ತಾರೆ. ಮಾಡಿ ಮತ್ತೆ ನೆಲ ಅಗಿಯೋಕೆ ಶುರು ಮಾಡ್ತಾರೆ. ಬೇರೆ ಏನು ಮಾತಾಡಲ್ಲ. ಜ್ಞಾನಿಗಳೇ ಹಾಗೆ, ತಿಳುವಳಿಕೆ ಇದ್ದವರೇ ಹಾಗೆ, ಏನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ, ಸಿದ್ಧಿ ಸಾಧನೆ ಮಾಡಿಕೊಂಡವ್ರಿಗೆ. ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಇವನು ಯಾಕೆ ಬಂದಿದ್ದಾನೆ ನನ್ನ ಹತ್ರ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ನಮಸ್ಕಾರ ಮಾಡಿದ್ರು. ಅವರಿಗೆ ಉತ್ತರನ ಇವನಿಗೆ ಬಾಯಿಂದ ಹೇಳಿದ್ರೆ ಅರ್ಥ ಆಗಲ್ಲ, ಅನುಭವ ಮಾಡಿನೇ ಇವನಿಗೆ ಉತ್ತರಗಳನ್ನು ಗೊತ್ತಾಗೋ ಹಾಗೆ ಮಾಡಬೇಕು. ಅಂದಾಗ ಮಾತ್ರ ಪರ್ಮನೆಂಟ್ಲಿ ಇವನಿಗೆ ಅದು ಮನದಟ್ಟಾಗ್ತದೆ. ಹಾಗೆ ಇವನ ಲೈಫನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಅಂತ ಅವರು ಬಾಯಿಂದ ಹೇಳೋದು ಬೇಡ, ಅನುಭವ ಆಗಬೇಕು ಅಂತ ವೇಟ್ ಮಾಡ್ತಾಯಿದ್ರು. ಸುಮ್ಮನೆ ನಮಸ್ಕಾರ ಮಾಡಿ ಮತ್ತೆ ಕಂಟಿನ್ಯೂ ಆಗಿ ನೆಲ ಅಗಿಯೋಕೆ ಶುರು ಮಾಡಿದರು. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್. ರಾಜ ಆ ಹರ್ಮಿಟನ ಹತ್ರ ಹೋಗ್ತಾರೆ, ಹೋಗಿ ಹೇಳ್ತಾರೆ, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್. ಓ ಜ್ಞಾನಿಗಳೇ, ತಪಸ್ವಿಗಳೇ, ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಟು ಆಸ್ಕ್ ಯು ಟು ಆನ್ಸರ್ 3 ಕ್ವೆಶನ್ಸ್. ನನಗೆ 3 ಪ್ರಶ್ನೆಗಳಿದೆ. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವೆಶನ್ಸ್. ನನಗೆ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾನು ಉತ್ತರ ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ತಪಸ್ವಿಗಳೇ, ಜ್ಞಾನಿಗಳೇ, ನನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ರಿ ಅಂತ ಇಲ್ಲಿ ರಾಜ ಹೇಳ್ತಾನೆ. ಆ ಥರ ಹೇಳಿದಾಗ ನೋಡಿ ಏನಾಗ್ತದೆ. ದ ಹರ್ಮಿಟ ಲಿಸ್ಟನ್ ಟು ದ ಕಿಂಗ್. ಹರ್ಮಿಟ ರಾಜ ಹೇಳಿದ್ದನ್ನು ಕೇಳಿಸ್ಕೊತಾನೆ, ಬಟ್ ಡಿಡ್ ನಾಟ್ ಸ್ಪೀಕ್. ಏನೂ ಮಾತಾಡೋದಿಲ್ಲ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್. ಆವಾಗ ರಾಜ ಆ ತಪಸ್ವಿಗಳಿಗೆ ಹೇಳ್ತಾನೆ, ನೀವು ತುಂಬ ಟಯರ್ಡ್ ಆಗಿದ್ದೀರಾ, ಸುಸ್ತಾಗಿದ್ದೀರಾ ಅಂತ ಅನಿಸುತ್ತೆ. ಲೆಟ್ ಮೀ ಟೇಕ್ ದ ಸ್ಪ್ಯಾಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಹೋಗಿ ನೀವು ನನಗೆ ಕೊಡಿ ಆ ಗುದ್ಲಿ, ನಿಮ್ಮ ಕೈಯಲ್ಲಿ ನೀವು ನೆಲ ಆಗಿತಾ ಇರೋ ಗುದ್ಲಿ ನನಗೆ ಕೊಡ್ರಿ. ನೀವು ಹೋಗ್ರಿ, ನೀವು ಬೇರೆ ಏನಾದ್ರು ಕೆಲಸ ಇದ್ದರೆ ಮಾಡಿ ಹೋಗಿ, ಇಲ್ಲ ರೆಸ್ಟ್ ತಗೊಳ್ಳಿ, ನೀವು ತುಂಬ ಸುಸ್ತಾಗಿದ್ದೀರಾ ಅನಿಸುತ್ತೆ ಅಂತ ಹೇಳ್ತಾನೆ ರಾಜ. ಥ್ಯಾಂಕ್ಸ್ ಸೆಡ್ ದ ಹರ್ಮಿಟ್ ಗಿವಿಂಗ್ ದ ಕಿಂಗ್ ಹೇಸ್ ಸ್ಪ್ಯಾಡ್. ಅವೇನು ಮಾಡ್ತಾನೆ, ಥ್ಯಾಂಕ್ಸ್ ಅಪ್ಪ, ಆಯಿತು ತಗೋ ಅಂತ ತನ್ನ ಕೈಯಲ್ಲಿರೋ ಗುದ್ಲಿ ಅವನಿಗೆ ಕೊಟ್ಟು ಹೋಗ್ಬಿಡ್ತಾನೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 ಬೀಡ್ಸ್. ಯಾವಾಗ ಅವನು 2 ಇದರಷ್ಟು ತೆಗಿತಾನೆ,
ಸಾಲ್ಗಳಷ್ಟು ಡಿಗ್ ತೆಗಿತಾನೆ. ನೋಡಿ ರಾಜ 2 ಹಾಸುಗಳಷ್ಟು ಇದು ತೆಗಿತಾನೆ. ತೆಗೆದ್ರೂ ಕೂಡ he stopped and repeated his questions. The hermit gave no answers. ರಾಜ ನೆಲ ಅಗಿಯೋಕೆ ಶುರು ಮಾಡ್ತಾನೆ. 2 ಹಾಸುಗಳಷ್ಟು ನೆಲ ಅಗಿದ್ರೂ ಕೂಡ ಆಗದಾದ್ಮೇಲೂ ಅಷ್ಟೊಳಗೂ ಋಷಿ ಏನು ಮಾತಾಡಿರಲ್ಲ. ಬಟ್ ಅವನು ಮತ್ತೆ ರಾಜ ಕೆಲಸ ನಿಂದಿರಿಸಿ ಹೋಗಿ ಕೇಳ್ತಾನೆ, ಮತ್ತೆ ತನ್ನ ಪ್ರಶ್ನೆಗಳನ್ನ ರಿಪೀಟ್ ಮಾಡ್ತಾನೆ. ಬಟ್ ಹರ್ಮಿಟ್ ಯಾವಾಗಲೂ ಏನು ಮಾತಾಡಲ್ಲ ಮತ್ತು ಏನು ಉತ್ತರ ಆ ತಪಸ್ವಿಗಳು ಯಾವುದೇ ಉತ್ತರ ನೀಡೋದೇ ಇಲ್ಲ ಅವನಿಗೆ. ಓಕೆ, 1 hour ಪಾಸ್ಡ್, 1 ಗಂಟೆಗಳ ಕಾಲ ಹಾಗೆ ಹೋಗುತ್ತೆ. ಆಮೇಲೆ ದೆನ್ ಅನದರ್, ಹಾಗೆ ಮತ್ತೆ 1-2 ಗಂಟೆಗಳ ಕಾಲ ಹೋಗ್ತದೆ. ಟೈಮು ನೆಲ ಅಗಿತಾ ಇರ್ತಾನೆ ರಾಜ. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್ ಆ್ಯಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪ್ಯಾಡ್ ಇನ್ ಟು ದ ಗ್ರೌಂಡ್ ಆ್ಯಂಡ್ ಸೇಡ್. ಸಂಜೆ ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಕಡೆ ಗಿಡಗಳ ಹಿಂದೆ ಸೂರ್ಯ ಮರೆ ಆಗ್ತಿದ್ದಾನೆ. ಅಂದರೆ ಸಂಜೆ ಹೊತ್ತು ಸೂರ್ಯ ಮುಳುಗೋ ಸಮಯ ಆಯಿತು. ಇವನು ಹಿಂಗೇನೆಲ್ಲ ಅಗಿತಾನೆ ಇದ್ದಾನೆ. ಋಷಿಗಳೇನೂ ಹೇಳಲ್ಲ. ಆವಾಗ ಮತ್ತೆ ಸ್ಪ್ಯಾಡ್ ಕೆಳಗಿಟ್ಟು ಗ್ರೌಂಡ್ ಒಳಗಿಟ್ಟು ಭೂಮಿನಲ್ಲಿಟ್ಟು ಮತ್ತೆ ಕೇಳ್ತಾನೆ, ಐ ಕೇಮ್ ಟು ಯು ವೈಸ್ ಮ್ಯಾನ್. ಜ್ಞಾನಿಗಳೇ, ತಪಸ್ವಿಗಳೇ, ನಾನು ನಿಮ್ಮ ಹತ್ರ ಬಂದಿದ್ದೀನಿ ಟು ಗೆಟ್ ಆನ್ಸರ್ಸ್ ಟು ಮೈ ಕ್ವಶನ್ಸ್. ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ರಿ ನೀವು ದಯಮಾಡಿ ಅಂತ ಕೇಳ್ತಾನೆ. ಇಷ್ಟೊತ್ತಾದರೂ ನೀವಿನ್ನೂ ಏನು ಹೇಳ್ತಾನೆ ಇಲ್ಲ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ನೀವು ಆನ್ಸರ್ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತಿಲ್ಲ, ಅಥವಾ ನೀವು ಆನ್ಸರ್ ನನಗೆ ಹೇಳೋದೇ ಇಲ್ಲ, ಗೊತ್ತಿದ್ರು ನೀವು ನಂಗೆ ಹೇಳಲ್ಲ ಅನ್ನೋದಾದರೆ ಟೆಲ್ ಮೀ, ನನಗೆ ಹೇಳ್ರಿ. ಸೊ ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ನಾನು ವಾಪಸ್ ಮನೆಗಾದರೂ ಹೋಗ್ತೀನಿ. ನಿಮ್ಗೆ ಆನ್ಸರ್ ನನಗೆ ಹೇಳೋ ಮನಸ್ಸು ನಿಮಗಿಲ್ಲ ಅಂದರೆ ಅದನ್ನಾದರೂ ಹೇಳ್ರಿ, ನಾನು ವಾಪಸ್ ಹೋಗ್ತೇನೆ ಮನೆಗೆ ಅಂತ ರಾಜ ವಾಪಸ್ ಹೇಳ್ತಾನೆ. ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್ ಸೆಡ್ ದ ಹರ್ಮಿಟ್. ಆವಾಗ ರಾಜ ಹೇಳ್ತಾನೆ, ಅಲ್ಲಿ ನೋಡು, ಯಾರೋ ಒಬ್ಬರು ಓಡ್ತಾ ರನ್ನಿಂಗ್ ಮಾಡ್ತಾ ಈ ಕಡೆನೇ ಬರ್ತಾ ಇದ್ದಾರೆ ನೋಡು ಅಂತ ಹೇಳ್ತಾನೆ. ದ ಕಿಂಗ್ ಟರ್ನ್ಡ್ ಅರೌಂಡ್ ಆ್ಯಂಡ್ ಸಾ ಬಿರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದ್ಯಾಮ್. ಆವಾಗ ರಾಜ ತಿರುಗಿ ನೋಡ್ತಾನೆ ಆ ಕಡೆ. ಆವಾಗ ಒಬ್ಬ ಗಡ್ಡಧಾರಿಯಾದಂತಹ ಮನುಷ್ಯ ಅವ್ರ ಹತ್ರನೇ, ಆ ಹರ್ಮಿಟ ಏನು ಆ ರಾಜ ಇದ್ರಲ್ಲ ಅವ್ರ ಹತ್ರ ಓಡಿ ಬರ್ತಾ ಇರೋದನ್ನು ನೋಡ್ತಾನೆ ರಾಜ ಕೂಡ. ಹೀಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಆ ಓಡಿ ಬರ್ತಾ ಇದ್ದಂತಹ ವ್ಯಕ್ತಿ ತನ್ನ ಕೈಗಳನ್ನು ಹೊಟ್ಟೆ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋವಿಂಗ್. ಯಾಕೆ ಅಂತಂದರೆ ಅವನ ಹೊಟ್ಟೆಯಿಂದ ರಕ್ತ ಸುರಿತಾ ಇತ್ತು, ತುಂಬ ರಕ್ತ ಫ್ಲೋ ಆಗ್ತಾ ಇತ್ತು. ವೆನ್ ಹಿ ರೀಚ್ಡ್ ದ ಕಿಂಗ್. ಯಾವಾಗ ಅವನು ರಾಜನ ಹತ್ರ, ಹರ್ಮಿಟನ ಹತ್ರ ಬರ್ತಾನಲ್ಲ ಓಡ್ಕೋತಾ ಬಂದು, ಹಿ ಫೈಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್. ಬಿದ್ದು ಬಿಡ್ತಾನೆ, ಮೂರ್ಛೆ ಹೋಗಿ ಅವ್ರ ಹತ್ರ ಬರೋಣ ಆ ಮನುಷ್ಯ ಬಿದ್ದು ಬಿಡ್ತಾನೆ, ಗಾಯ ಆಗಿರ್ತದೆ ಹೊಟ್ಟಿಗೆ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ರಿಮೂವ್ಡ್ ದ ಮ್ಯಾನ್ಸ್ ಕ್ಲಾತಿಂಗ್. ಆ ರಾಜ ಮತ್ತು ಆ ಋಷಿ ಇಬ್ಬರು ಸೇರಿ ಅವನ ಮೈ ಮೇಲಿರ್ತಕ್ಕಂತಹ ರಕ್ತ ಮುನಿಗಿರುವಂತಹ ಆ ಬಟ್ಟೆಗಳನ್ನೆಲ್ಲ ತೆಗಿತಾರೆ, ಹೊಟ್ಟೆ ಮ್ಯಾಗಿನ ಬಟ್ಟೆನೂ ತೆಗಿತಾರೆ. ಆ್ಯಂಡ್ ಫೌಂಡ್ ಅ ಲಾರ್ಜ್ ವೂಂಡ್ ಇನ್ ಹೀಸ್ ಸ್ಟಮಕ್. ಅವನ ಹೊಟ್ಟೆ ಮೇಲೆ ತುಂಬ ನೋವಾಗಿರೋದು ಗೊತ್ತಾಗುತ್ತೆ ಬಟ್ಟೆ ತೆಗೆದ ತಕ್ಷಣ. ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಫ್. ಆವಾಗ ರಾಜ ಏನು ಮಾಡ್ತಾನೆ, ಅದನ್ನು ಚೆನ್ನಾಗಿ ತೊಳೆದು, ಆ ನೋವಾಗಿದ್ದ ಭಾಗನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳೆದು, ಚೆನ್ನಾಗಿ ತೊಳೆಯೋದಂದ್ರೆ ಗಸ ತಿಕ್ಕೋದಂತಲ್ಲ, ಲೈಟ್ ಹಂಗೆ ಹೇಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಬೇಕು ಆ ಥರ ಟ್ರೀಟ್ಮೆಂಟ್ ಮಾಡಿ ತೆಗೆದು ಸ್ವಲ್ಪ ಸ್ವಚ್ಛ ಮಾಡಿ ತನ್ನ ಕೈಯಲ್ಲಿರ್ತಕ್ಕಂತಹ ಹ್ಯಾಂಡ್ ಕರ್ಚೀಫನ್ನು ಅವನಿಗೆ ರಕ್ತ ಹೋಗಬಾರ್ದು, ನಿಂದಿರಬೇಕು ಅಂತ ಗಟ್ಟಿಯಾಗಿ ಕಟ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋವಿಂಗ್. ಆದರೂ ಕೂಡ ರಕ್ತ ಹರಿಯೋದು ನಿಂದಿರಲಿಲ್ಲ. ದ ಕಿಂಗ್ ರೀಡ್ರೆಸ್ಡ್. ಆವಾಗ ಮತ್ತೆ ಅವ್ನು ರೀಡ್ರೆಸ್ಸಿಂಗ್ ಮಾಡ್ತಾನೆ, ಮತ್ತೊಂದು ಸಲ ಅರ್ಬಿ ಕಟ್ಟಿ ಚೆನ್ನಾಗಿ ಮತ್ತೆ ಅರ್ಬಿ ಕಟ್ತಾನೆ ಗಟ್ಟಿಯಾಗಿ ಸರಿಯಾಗಿ. ಆವಾಗ ದ ವುಂಡ್ ಅಂಟಿಲ್ ಆಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಆಮೇಲೆ ಏನಾಗ್ತದೆ, ರಕ್ತ ಹರಿಯೋದು ನಿಂದಿರ್ತದೆ. ಸೊ ಆವಾಗ ಏನಾಗ್ತದೆ, ಮತ್ತೊಂದು ಸತಿ ಡ್ರೆಸ್ಸಿಂಗ್ ಮಾಡಿದ ತಕ್ಷಣ ಅವನು ಎಲ್ಲಿವರೆಗೂ ಅವ್ನು ಟ್ರೀಟ್ ಮಾಡ್ತಿರ್ತಾನೆ, ರಕ್ತ ಹರಿಯೋದು ನಿಂದಿರೋವರೆಗೂ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಸರಿಯಾಗಿ. ತನಗೆ ತಿಳಿದಿದ್ದನ್ನು ಆ ರಾಜ ಮತ್ತು ಆ ಹರ್ಮಿಟ್ ಇಬ್ಬರು, ಹರ್ಮಿಟಲ್ಲೇ ಇರ್ತಾರೆ, ದೂರದ ಸರಿತಾರೆ. ರಾಜನಿಗೆ ದೆನ್ ಎವ್ರಿಥಿಂಗ್ ಅವ್ರಿಗೆ ಗೊತ್ತಿರ್ತದೆ, ಯಾಕಂದರೆ ರಾಜ ಅಲ್ವಾ. ಏನಾದ್ರು ಗಾಯಗಳಾದಾಗ, ಯುದ್ಧ ಸಾಕಷ್ಟು ಸಲ ಮಾಡಿರ್ತಾರೆ, ಸೈನಿಕರಿಗೆ ಗಾಯ ಆದಾಗ ಅಥವಾ ತನಗೇನಾದ್ರು ಗಾಯ ಆದಾಗ
ಹೇಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಯಾವ ಗಾಯಕ್ಕೆ ಅನ್ನೋದು ಅವನಿಗೆ ಗೊತ್ತಿರ್ತದೆ. ಸೊ ಹಾಗೆ ಇಲ್ಲಿ ಅವ ಆ ಗಡ್ಡಧಾರಿ ಮನುಷ್ಯನಿಗೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾನೆ ರಾಜ. ಆಮೇಲೆ ಏನಾಗ್ತದೆ ನೋಡ್ರಿ, ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇಕ್ ವ್ಯಾಟ್. ಆವಾಗ ಟ್ರೀಟ್ಮೆಂಟ್ ಆದ ತಕ್ಷಣ ಅವನಿಗೆ ಸ್ವಲ್ಪ ಹಗುರ ಅನಿಸುತ್ತೆ. ಆವಾಗ ಸ್ವಲ್ಪ ಅವನಿಗೆ ನಿದ್ರೆ ಬರ್ತದೆ, ಮಲಗ್ತಾನೆ ಅವನು. ಆ ನೋವಾಗಿರ್ತಕ್ಕಂತಹ ಆ ವ್ಯಕ್ತಿ ಮಲ್ಕೋತಾನೆ. ದ ಕಿಂಗ್ ಟಯರ್ಡ್ ಬೈ ಹೀಸ್ ವಾಕ್ ಆ್ಯಂಡ್ ದ ವರ್ಕ್ ಹಿ ಹ್ಯಾಡ್ ಡನ್. ರಾಜನಿಗೂ ತುಂಬ ಕೆಲಸ ಮಾಡಿರ್ತಾನಲ್ಲ, ಬಂದಾಗಿಂದ ನೆಲ ಅಗದಿದ್ದು 2 ಹಾಸುಗಳಷ್ಟು ನೆಲ ಅಗದ್ರು. ಆಮೇಲೆ 2-3 ಗಂಟೆಗಳ ಕಾಲ ಟೈಮ್ ಹೋದರೂ ಸಂಜೆ ಆದ್ರೂ ಕೂಡ ಋಷಿ ಏನೂ ಉತ್ತರ ಕೊಟ್ಟಿರಲ್ಲ ಪ್ರಶ್ನೆಗೆ. ಅಗೀತಾ ಸುಸ್ತಾಗ್ಬಿಟ್ಟಿತ್ತು ಅವನಿಗೆ. ಸಂಜೆ ಹೊತ್ತಲ್ಲಿ ರಗಡ ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಇಡೀ ರಾತ್ರಿ ಪೂರ ರಾಜ ಕೂಡ ಸುಸ್ತಾಗಿರ್ತಾನೆ. ಅತ್ತಾಗ ಗಾಯಗೊಂಡ ವ್ಯಕ್ತಿನೂ ಮಲ್ಕೋತಾನೆ. ಈ ಕಡೆ ರಾಜನೂ ಸುಸ್ತಾಗಿರೋದ್ರಿಂದ ಕತ್ಲೆ ಆಗೋಯ್ತು. ಇನ್ನು ಮಲ್ಕೊಳ್ಳೋಣ, ಮುಂಜಾನೆ ಎದ್ದ ಏನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳೋಣ, ಹೇಳಿದ್ರೆ ಹೇಳ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಹೋಗೋಣ ಏನು ಅನ್ನೋದನ್ನು ಮುಂಜಾನೆ ಡಿಸೈಡ್ ಮಾಡೋಣ ಅಂದ್ಕೊಂಡು ರಾಜ ಕೂಡ ಮಲ್ಕೊಂಡ್ಬಿಡ್ತಾನೆ. ಇಟ್ ವಾಸ್ ಸೆವೆರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್ ವೆನ್ ಹಿ ವೇಕಪ್. ಯಾವಾಗ ಬೆಳಕಾಗ್ತದಲ್ಲ ಎದ್ದಾದ್ಮೇಲೆ ನೋಡಿ, ಇಟ್ ವಾಸ್ ಸೆವೆರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವರ್ ಹಿ ವಾಸ್ ಆರ್ ಹೂ ದ ಸ್ಟ್ರೇಂಜ್ ಬಿರ್ಡೆಡ್ ಮ್ಯಾನ್ ಲೇಯಿಂಗ್ ಆನ್ ದ ಬೆಡ್ ವಾಸ್. ಆ ಬೆಡ್ ಮೇಲೆ ಮುಂಜಾನೆ ಎದ್ದೇಳ್ತಾರಲ್ಲ, ಆ ಗಡ್ಡಧಾರಿ ಮನುಷ್ಯನೂ ಮಲಗಿರ್ತಾನೆ, ರಾಜನೂ ಮಲ್ಕೋತಾನೆ. ಬೆಳಗಾಗತ್ತೆ. ಬೆಳಗಾದ್ಮೇಲೆ ಎದ್ದ ಮೇಲೆ ರಾಜ ಏನು ಬೆಡ್ ಮೇಲೆ ಮಲಗಿರ್ತಾನಲ್ಲ ಗಾಯಗೊಂಡ ವ್ಯಕ್ತಿ, ಟ್ರೀಟ್ಮೆಂಟ್ ತಗೊಂಡು ಇವ್ರ ಹತ್ರ ಅವ್ರ ಮುಖ ನೋಡ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಆ ಗಡ್ಡಧಾರಿ ಮನುಷ್ಯ ಯಾರು ಅಂತ ಗೊತ್ತಾಗ್ತೈತಿ. ಯಾರಿಗೆ? ಆ ರಾಜನಿಗೆ. Forgive me, said the bearded man in a weak voice when she saw that the king was awake. ರಾಜ ಎದ್ದ ತಕ್ಷಣ ಆ ಗಡ್ಡಧಾರಿ ಮನುಷ್ಯ ಗಾಯಗೊಂಡಂಥವನು ಫಸ್ಟ್ ಅವರಿಗೆ ಸಾರಿ ಕೇಳ್ತಾನೆ, ನನ್ನ ಕ್ಷಮಿಸಿ ಅಂತ ತುಂಬ ದುಃಖ ಮತ್ತು ಪಶ್ಚಾತ್ತಾಪದ ಧ್ವನಿನಲ್ಲಿ ಕೇಳ್ತಾನೆ. ರಾಜನಿಗೆ ಎದ್ದ ತಕ್ಷಣ, ಐ ಡೋಂಟ್ ನೋ ಯು, ನನಗೆ ನೀನು ಗೊತ್ತಿಲ್ಲ, ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್, ಸೇಡ್ ದ ಕಿಂಗ್. ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ, ಮತ್ತು ಹೀಗಿದ್ಮೇಲೆ ನೀನು ಯಾಕೆ ನನ್ನನ್ನು ಕ್ಷಮೆ ಕೇಳ್ತಿದ್ದಿ? ನೀನೇನು ತಪ್ಪು ಮಾಡಿಲ್ಲ, ಯಾಕೆ ನನ್ನ ಹತ್ರ ಈ ಕ್ಷಮೆ ಕೇಳ್ತಿದ್ದಿ ಅಂತ ರಾಜ ಕೇಳ್ತಾನೆ. ಯು ಡು ನಾಟ್ ನೌ ಮೀ, ನಾನು ಯಾರಂತ ನಿಮಗೆ ಗೊತ್ತಲ್ಲ, ಬಟ್ ಐ ನೌ ಯು, ನನಗೆ ನೀವು ಯಾರಂತ ಗೊತ್ತು. ಐ ಆಮ್ ದ್ಯಾಟ್ ಎನಿಮಿ ಆಫ್ ಯೋರ್ಸ್, ನಾನು ನಿಮ್ಮ ಶತ್ರು. ಹೂ ಸಾರ್ ರಿವೆಂಜ್ ಆನ್ ಯು, ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂತಹ, ನಿಮ್ಮನ್ನು ಕೊಲೆ ಮಾಡಬೇಕು, ನಿಮಗೆ ಶಿಕ್ಷೆ ಕೊಡಬೇಕು, ನಾನು ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಂತಹ ನಿಮ್ಮ ಶತ್ರು ನಾನು. ಬಿಕಾಸ್ ಯಾಕೆ ನಿಮ್ಮ ಮೇಲೆ ನನಗೆ ಕೋಪ ಇತ್ತು ಅಂತಂದರೆ, ಯು ಪುಟ್ ಮೈ ಬ್ರದರ್ಸ್ ಟು ಡೆತ್, ನನ್ನ ಸಹೋದರರನ್ನು ನೀವು ಸಾಯಿಸಿದ್ರಿ. ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ, ನನ್ನ ಎಲ್ಲ ಆಸ್ತಿಯನ್ನು ಕೂಡ ನೀವು ಜಪ್ತಿ ಮಾಡಿದ್ರಿ. ನನ್ನ ಸಹೋದರನ ಸಾಯಿಸಿ ನನ್ನ ಆಸ್ತಿ ಎಲ್ಲ ನೀವು ತಗೊಂಡ್ರಿ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್, ನಾನು ನಿಮ್ಮ ಮನೆ ದಾರಿನಲ್ಲೇ ಕಾಯ್ತಾ ಇದ್ದೆ, ಅದಕ್ಕಾಗಿ ನಿಮ್ಮನ್ನು ಸಾಯಿಸಬೇಕು ಅಂತ. ಬಟ್ ದ ಡೇ ಪಾಸ್ಡ್, ಇಡೀ ದಿನ ಕಳೆದು ಹೋಯಿತು, ನಾನು ಅಲ್ಲೇ ಕಾಯ್ತಾ ಇದ್ದೆ ನಿಮಗೋಸ್ಕರ, ನಿಮಗೆ ಸೇಡು ತೀರಿಸ್ಕೋಬೇಕು ನಿಮ್ಮ ಮೇಲೆ ಅಂಥೇಳಿ. ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್, ಆದರೆ ನೀವು ಮನೆಗೆ ವಾಪಸ್ ಬರಲಿಲ್ಲ, ರಾತ್ರಿ ಎಲ್ಲ ಕಾದರೂ ಕೂಡ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್, ನಾನು ಎಲ್ಲಿ ಬಚ್ಚಿಟ್ಕೊಂಡು ನಿಮ್ಮ ಅರಮನೆ ಹತ್ರ ಕಾಯ್ತಾ ಇದ್ನಲ್ಲ, ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು, ನಿಮ್ಮನ್ನು ಕೊಲೆ ಮಾಡಬೇಕಂತ. ರಾತ್ರಿ ಆದರೂ ನೀವು ಬರಲಿಲ್ಲ ಅನ್ನೋಣ, ನಾನು ಅಲ್ಲಿಂದ ವಾಪಸ್ ಹೊರಗಡೆ ಎಲ್ಲಿ ಬಚ್ಚಿಟ್ಕೊಂಡಿದ್ನಲ್ಲ ಆ ಜಾಗದಿಂದ ವಾಪಸ್ ನಾನು ಬರ್ತಾ ಇದ್ದೆ. ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್ಸ್, ನಾನು ನಿಮ್ಮ ಅಂಗರಕ್ಷಕರ ಮುಂದೆ ಬಂದೆ. ಹೂ ರೆಕಗ್ನೈಸ್ಡ್ ಮೀ, ಅವ್ರು ನನ್ನನ್ನು ಕಂಡು ಹಿಡಿದ್ರು. ಆ್ಯಂಡ್ ವೂಂಡೆಡ್ ಮೀ, ನನಗೆ ಇಷ್ಟು ಗಾಯ ಮಾಡಿದ್ರು, ನನಗೆ ಶಿಕ್ಷೆ ಕೊಡಲಿಕ್ಕೆ ಬಂದರು. ನನಗೆ ಅವ್ರು ನಾನು ನಿಮ್ಮ ಶತ್ರು ಅಂತ ಅವ್ರು ಕಂಡು ಹಿಡಿದು ನನಗೆ ಶಿಕ್ಷೆ ಕೊಡಲಿಕ್ಕೆ ಬಂದರು, ಅದಕ್ಕೆ ನನಗೆ ಇಷ್ಟು ಗಾಯ ಆಯಿತು ಅಂತ ಹೇಳ್ತಾನೆ ಗಡ್ಡಧಾರಿ ಮನುಷ್ಯ ರಾಜನಿಗೆ. ಐ ಎಸ್ಕೇಪ್ಡ್ ಫ್ರಮ್ ಹಿಮ್,
ನಾನು ಅವರಿಂದ ತಪ್ಪಿಸ್ಕೊಂಡು ಬಂದೆ. ಅವ್ರು ನನ್ನನ್ನು ಹೊಡಿತಾ ಇದ್ರು, ನಾನು ಅವರಿಂದ ತಪ್ಪಿಸ್ಕೊಂಡು ಬಂದೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವೂಂಡ್ಸ್. ನನ್ನ ಗಾಯಗಳಿಗೆ ನೀವೇನಾರು ಔಷಧಿ ಹಾಕದೇ ಇದ್ದಿದ್ರೆ, ನೀವು ನನಗೆ ಟ್ರೀಟ್ಮೆಂಟ್ ಮಾಡದೆ ಹೋಗಿದ್ರೆ, ನನಗೆ ನೀವು ಉಪಚಾರ ಮಾಡದೆ ಹೋಗಿದ್ರೆ ನಾನು ಸಾಯ್ತಾ ಇದ್ದೆ. ಐ ವಿಶ್ಡ್ ಟು ಕಿಲ್ ಯು. ನಾನು ನಿಮ್ಮನ್ನು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಆದರೆ ನೀವು ಸಾಯ್ತಾ ಇದ್ದಂತಹ ನನ್ನನ್ನು ಕಾಪಾಡಿದ್ರಿ, ನನ್ನನ್ನು ಉಳಿಸಿದ್ರಿ, ಜೊತೆಗೆ ನನ್ನ ಜೀವನನೂ ಕೂಡ ಉಳಿಸಿದ್ರಿ. ನಾವು ಈಗ ಇಫ್ ಐ ಲಿವ್, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಬದುಕಿದ್ದೀನಿ ಅಂದರೆ ಇದು ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ನಿಮಗೆ ಒಳ್ಳೆ ಬ್ರಾಡ್ ಮೈಂಡೆಡಿಂದ ನಾನು ಬದುಕಿದ್ದೀನಿ. ಆದರೆ ನಾನು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಿಂತಹ ವ್ಯಕ್ತಿ, ಆದರೆ ನೀವೇ ನನ್ನನ್ನು ಕಾಪಾಡಿದ್ರಿ. ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ಇನ್ಮೇಲೆ ನಾನು ನನ್ನ ಜೀವನ ಪೂರ್ತಿ ನಾನು ನಿಮಗೆ ಒಬ್ಬ ನಿಷ್ಠಾವಂತ ಸೇವಕನಾಗಿ ಇರ್ತೇನೆ. ನಿಮಗೆ ನನ್ನನ್ನು ದಯಮಾಡಿ ಕ್ಷಮಿಸ್ಬಿಡ್ರಿ, ನಾನು ತಪ್ಪು ಮಾಡಿದೆ, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಾನು. ಪ್ಲೀಸ್ ಫಾರ್ಗಿವ್ ಮೀ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ಈ ಥರ ಅವನು ಆ ಗಡ್ಡಧಾರಿ ಮನುಷ್ಯ ಅವನ ಮೇಲೆ, ರಾಜನ ಮೇಲೆ ಏನಕ್ಕೆ ಸೇಡಿತ್ತು, ಸೊ ಈ ಥರ ಎಲ್ಲ ಹೇಳ್ತಾರೆ. ಹೇಳಿದಾದ್ಮೇಲೆ ನೋಡಿ ಏನಾಗ್ತದೆ ಅಂತ 8ನೇ ಪ್ಯಾರಾಗ್ರಾಫಲ್ಲಿ, ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಅ ಪೀಸ್ ವಿತ್ ಹಿಸ್ ಎನಿಮಿ ಸೋ ಈಸಿಲಿ. ನೋಡಿ, ಶತ್ರುಗಳನ್ನ ಒಲಿಸ್ಕೋಬೇಕಾದ್ರೆ ತುಂಬ ಕಷ್ಟಪಡಬೇಕಿತ್ತು. ಅಂಥದ್ರಲ್ಲಿ ಇವರು ಶತ್ರು, ಪೀಸ್ ಅಂದರೆ ಶಾಂತಿ ಅಂತ ಅರ್ಥ. ಅಷ್ಟೊಂದು ದೊಡ್ಡ ಶತ್ರು ಅತಿ ಸುಲಭವಾಗಿ, ಈಸಿಯಾಗಿ, ಶಾಂತಿಯುತವಾಗಿ ಇವ್ರ ಹತ್ರ ಸಾರಿ ಕೇಳ್ತಾ ಇದ್ದಾನೆ, ತನ್ನ ತಪ್ಪನ್ನು ತಿದ್ದುಕೊಂಡಿದ್ದಾನೆ. ಓ, ನನ್ನ ಶತ್ರು ಈಗ ನನಗೆ ಮಿತ್ರ ಆದ, ನನ್ನ ಶತ್ರು ನನ್ನ ಮೇಲೆ ಇರ್ತಕ್ಕಂಥ ದ್ವೇಷ ಬಿಟ್ಟ, ಶಾಂತ ಸ್ವಭಾವದಿಂದ ನನ್ನ ಹತ್ರ ಸಾರಿ ಕೇಳ್ತಿದ್ದಾನೆ, ಸಂಪೂರ್ಣ ಬದಲಾಗಿದ್ದಾನೆ ಅಂತ ಖುಷಿ ಆಯಿತು ರಾಜನಿಗೆ. ಆ್ಯಂಡ್ ಟು ಹ್ಯಾವ್ ಓನ್ ಹಿಮ್ ಓವರ್ ಆ್ಯಸ್ ಅ ಫ್ರೆಂಡ್. ಆಮೇಲೆ ಅವರಿಬ್ಬರು ಫ್ರೆಂಡ್ ಆಗ್ತಾರೆ. ಸೊ ರಾಜ ಕೂಡ ಅವನನ್ನು ಕ್ಷಮಿಸ್ತಾನೆ. ಹಿ ನಾಟ್ ಓನ್ಲಿ ಫಾರ್ಗಿವ್ ಹಿಮ್, ಕೇವಲ ಕ್ಷಮೆ ಅಷ್ಟೇ ನೀಡೋದಿಲ್ಲ ರಾಜ, ಬಟ್ ಆಲ್ಸೋ ಪ್ರಾಮಿಸ್ಡ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹೀಸ್ ಅ ಪ್ರಾಪರ್ಟಿ. ಅವನ ಆಸ್ತಿ ಏನು ಜಪ್ತಿ ಮಾಡ್ಕೊಂಡಿದ್ದ, ರಾಜ ತಗೊಂಡಿದ್ದ, ಅದನ್ನೆಲ್ಲ ವಾಪಸ್ ಅವನಿಗೆ ಕೊಡ್ತಾನೆ. ಓಕೆ, ಲಿವಿಂಗ್ ದ ವುಂಡೆಡ್ ಮ್ಯಾನ್ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ, ಕೊಡ್ತಾನೆ ಡೆಫಿನೆಟ್ಲಿ. ಓಕೆ, ಹಾಗಾಗಿ ಅಲ್ಲಿಂದ ಅದೆಲ್ಲ ಘಟನೆ ಆದಮೇಲೆ ಆ ಮನುಷ್ಯ, ಗಾಯ ಆಗಿರ್ತಕ್ಕಂತಹ ಮನುಷ್ಯ ಆರಾಮವೂ ಆಗಿರ್ತದೆ, ಅವನು ವಾಪಸ್ ಅಲ್ಲಿಂದ ಹೋಗ್ತಾನೆ. ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್. ರಾಜ ಆವಾಗ ಅವನು ಹೊರಗಡೆ ಬರ್ತಾನೆ, ಗುಡಿಸಲಿನಿಂದ ವಾಪಸ್ ಹೊರಗಡೆ ಬಂದು, ಗುಡಿಸಲಿನಿಂದ ಹೊರಗಡೆ ವಾಪಸ್ ಬಂದು, ಲುಕ್ಡ್ ರೌಂಡ್ ಫಾರ್ ದ ಹರ್ಮಿಟ್. ಹೊರಗಡೆ ಬಂದು ಎಲ್ಲ ಕಡೆ ನೋಡ್ತಾನೆ ಆ ತಪಸ್ವಿ ಎಲ್ಲಿದ್ದಾರೆ ಅಂತ. ದ ಕಿಂಗ್ ಸಾರಿ ಫಾರ್ ದ್ಯಾಟ್ ಡಿಸ್ಟರ್ಬಿಂಗ್. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್. ರಾಜ ಅಲ್ಲಿ ಹೊರಗಡೆ ಸನ್ಯಾಸಿ ಇರ್ತಾರೆ, ಅವ್ರನ್ನ ನೋಡಿ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಫಾರ್ ದ ಲಾಸ್ಟ್ ಟೈಮ್, ನಾನು ನೋಡ್ರಿ ನಿಮ್ಮನ್ನು ಕೊನೆ ಸತಿ ಕೇಳ್ತಾ ಇದ್ದೀನಿ, ಐ ಬಿಗ್ ಯು, ಮತ್ತು ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ, ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ದಯವಿಟ್ಟು ಜ್ಞಾನಿಗಳೇ, ನನಗೆ ನನ್ನ ಕೊನೆ ಸಲ ಕೇಳಾಕತ್ತೀನಿ ನಿಮ್ಮ ಹತ್ರ, ನನಗೆ ಪ್ರಶ್ನೆಗೆ ಆನ್ಸರ್ ಹೇಳಿ, ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ ಅಂತ ರಿಕ್ವೆಸ್ಟ್ ಇಲ್ಲೇ ಕೇಳ್ತಾನೆ. ಓಕೆ, ತುಂಬ ದೈನ್ಯತೆಯಿಂದ ಕೇಳ್ತಾನೆ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಸೆಡ್ ದ ಹರ್ಮಿಟ್. ನಿನಗೆ ಈಗಾಗಲೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಲ್ಲ, ನನ್ನನ್ನೇ ಮತ್ತೆ ಏನಕ್ಕೆ ಕೇಳ್ತಾ ಇರೋದು ಅಂತ ಕೇಳ್ತಾನೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್? ನೀವೇನು ಹೇಳ್ತಿದ್ದೀರಾ, ನನಗೆ ಯಾವಾಗ ಉತ್ತರ ಸಿಕ್ತು ನನ್ನ ಪ್ರಶ್ನೆಗಳಿಗೆ ಅಂತ ರಾಜ ಕೇಳ್ತಾನೆ. ಡು ಯು ನಾಟ್ ಸಿ, ನಿಮಗೆ ಗೊತ್ತಿಲ್ವಾ, ಅರ್ಥ ಆಗಲಿಲ್ವಾ ಇನ್ನು? ರಿಪ್ಲೈಡ್ ದ ಹರ್ಮಿಟ್, ಹೇಳ್ತಾರೆ, ಇಫ್ ಯು ಹ್ಯಾಡ್ ನಾಟ್ ಪಿಟೆಡ್ ಮೈ ಅವೇಕ್ನಿಂಗ್ ಮೈ ವೀಕ್ನೆಸ್ ಎಸ್ಟರ್ಡೇ. ನಿನ್ನೆ ನಾನು ವೀಕ್ನೆಸ್ ಆಗಿರೋದನ್ನು ನೋಡಿದೆ. ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೀಡ್ಸ್ ಫಾರ್ ಮೀ. ನನಗೋಸ್ಕರ ನೀನೇನು ಮಾಡಿದೆ, ನನಗೆ ತುಂಬ ಟಯರ್ಡ್ ಆಗಿತ್ತು, ನಾನು ನೆಲ ಅಗಿಯೋದು ನನಗೆ ತ್ರಾಸಾಗ್ತದೆ, ಕಷ್ಟ ಆಗಿತ್ತು ಅಂತ ನೀನು ನನಗೆ ಸಹಾಯ ಮಾಡಿದೆ. ಓಕೆ, ಸಹಾಯ ಮಾಡಬೇಕು ಅಂತ ಇಲ್ಲೇ ಉಳ್ಕೊಂಡೆ. ಯು ವುಡ್ ಹ್ಯಾವ್ ಗಾನ್ ಅವೇ, ನೀನು ವಾಪಸ್ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಡೆ. ದೆನ್ ದ್ಯಾಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು. ಅಕಸ್ಮಾತ್ ನೀನು ಹೋಗಿದ್ರೆ ಆ ಮನುಷ್ಯ ನಿನಗೋಸ್ಕರ ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅಂತ ನಿಂತಂಥ ವ್ಯಕ್ತಿ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ. ನೀನು ಹೋಗಲಿಲ್ಲ, ನನಗೆ ಸಹಾಯ ಮಾಡೋಕ್ಕೆ ಅಂತ ಇಲ್ಲೇ ನಿಂತೆ. ಸೊ ದ್ಯಾಟ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಡಿಗ್ಗಿಂಗ್ ದ ಬೀಡ್ಸ್.
ನೀ ಏನು ಆ ಹಾಸುಗಳನ್ನು ಅಗಿಲಿಕ್ಕೆ ಅಂತ ಏನು ನಿಂತಿದೆಯಲ್ಲ, ನನಗೋಸ್ಕರ ಇಂಪಾರ್ಟೆಂಟ್ ಕೊಟ್ಟು ಅದು ವೆರಿ ಇಂಪಾರ್ಟೆಂಟ್ ಆಗಿತ್ತು ಆ ಕೆಲಸ. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಮತ್ತು ನಾನು ನಿನಗೆ ಆ ಸಮಯದಲ್ಲಿ ಬಹಳಷ್ಟು ಮುಖ್ಯವಾದ ವ್ಯಕ್ತಿಯಾಗಿದ್ದೆ. ಯಾಕೆ? ನನಗೆ ಕಷ್ಟದಲ್ಲಿದ್ದೆ, ನೀನು ನನಗೆ ಸಹಾಯ ಮಾಡಬೇಕಾಗಿತ್ತು, ನೀನು ಮಾಡಬೇಕಾದದ್ದು ಕೆಲಸ ನೆಲ ಅಗಿಬೇಕಾಗಿತ್ತು. ಮತ್ತು ನಾನು ಆ ಟೈಮಲ್ಲಿ ನಿನಗೆ ಮುಖ್ಯ ಆಗಿದೆ, ಯಾಕಂದರೆ ನನಗೆ ಸಹಾಯ ಮಾಡಬೇಕಾಗಿತ್ತು ನೀನು, ನಾನು ಕಷ್ಟದಲ್ಲಿದ್ದೆ. ಆ್ಯಂಡ್ ಟು ಡೂ ಮೀ ಇನ್ ಗುಡ್ ವಾಸ್ ಯೋರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಅದೇ ನಿನಗೆ ಬಹಳ ಮುಖ್ಯವಾದ ಕೆಲಸ ಕೂಡ ಆಗಿತ್ತು. ಓಕೆ, ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ಲ. ಲೇಟರ್ ದೆನ್ ದ ಮ್ಯಾನ್ ರ್ಯಾನ್ ಟು ಅಸ್. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಮನುಷ್ಯ ನಮ್ಮ ಹತ್ರ ಬಂದ. ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಕೇರಿಂಗ್ ಫಾರ್ ಹಿಮ್. ಎರಡನೇ ಸಲ ನಿನಗಿನ್ನೂ ಉತ್ತರ ಅರ್ಥ ಮಾಡಿಸ್ಬೇಕು ಅಂದರೆ ನೋಡು, ಯಾವಾಗ ಆ ಮನುಷ್ಯ ಗಾಯ ಆದ ವ್ಯಕ್ತಿ ನಮ್ಮ ಹತ್ರ ಬಂದಾಗ ನೀನು ಮಾಡಬೇಕಾದಂತಹ ಮೊದಲೇ ಕೆಲಸ ಯಾವುದಾಗಿತ್ತು? ಬಂದಂತಹ ವ್ಯಕ್ತಿ ಗಾಯ ಯಾರು, ಅವನ ಹೆಸರೇನು, ಕುಲಗೋತ್ರ ಏನು, ಎಲ್ಲಿಂದ ಬಂದ, ಯಾಕೆ ಬಂದ, ಅವನಿಗೆ ಇಷ್ಟು ದೊಡ್ಡ ಗಾಯ ಹೇಗಾಯಿತು, ಯಾರು ಮಾಡಿದರು ಅಂತ 28 ಪ್ರಶ್ನೆಗಳನ್ನ ನೀನು ಮನಸ್ಸಲ್ಲಿ ಹಾಕ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ರೆ ಆ ಮನುಷ್ಯ ಸತ್ತು ಹೋಗ್ತಿದ್ದ. ಹಾಗಾಗಿ ನೀನು ಮೊದಲು ಮಾಡಬೇಕಾದದ್ದು ಕೆಲಸ ಏನಾಗಿತ್ತು? ಅವನಿಗೆ ಟ್ರೀಟ್ಮೆಂಟ್ ಮಾಡೋದಾಗಿತ್ತು, ಫಸ್ಟ್ ಏಡ್. ಓಕೆ, ಆಮೇಲೆ ಮತ್ತೆ ನಿನಗೆ ಆ ಮನುಷ್ಯ ಇಂಪಾರ್ಟೆಂಟ್ ಆದ. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹೀಸ್ ವೂಂಡ್ಸ್, ಅಕಸ್ಮಾತ್ ನೀನು ಅವನಿಗೆ ಗಾಯಗಳಿಗೆ ಔಷಧಿ ಹಾಕದೆ ಹೋಗಿದ್ರೆ ಹಿ ವುಡ್ ಹ್ಯಾವ್ ಡೈಡ್, ಸತ್ತು ಹೋಗ್ತಿದ್ದ ಅವನು. ಹಾಗಾಗಿ ನೀನು ಮುಖ್ಯವಾಗಿ ಮೊದಲು ಮಾಡಬೇಕಾದದ್ದು ಆ ಒಳ್ಳೆ ಕೆಲಸ, ಏನನ್ನಾದರೂ ಮಾಡೋಕ್ಕೆ ಸರಿಯಾದ ಸಮಯ ಯಾವುದು ಅಂದರೆ ನೀನು ಏನು ಮಾಡ್ತಿರ್ತೀಯೋ ಆ ಕ್ಷಣಕ್ಕೆ ಅದನ್ನು ಮಾಡಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ವಿತೌಟ್ ಹ್ಯಾವಿಂಗ್ ಮೇಡ್ ಅ ಪೀಸ್ ವಿತ್ ಯು. ಓಕೆ, ಅವನು ಒಂದು ವೇಳೆ ನೀನು ಸಹಾಯ ಮಾಡದೆ ಹೋಗಿದ್ರೆ ಅವನು ನಿನ್ನ ಬಗ್ಗೆ ಮನಸ್ಸಲ್ಲಿ ದ್ವೇಷ, ಸಿಟ್ಟು, ಅಸೂಯೆ ಇಟ್ಕೊಂಡೇ ಸತ್ತು ಹೋಗ್ತಾ ಇದ್ದ. ವಿತೌಟ್ ಹ್ಯಾವಿಂಗ್ ಮೇಡ್ ಅ ಪೀಸ್ ವಿತ್ ಯು ಅಂದರೆ ನಿನ್ನ ಬಗ್ಗೆ ಶಾಂತ ಸ್ವಭಾವ, ಪ್ರೀತಿ ಭಾವನೆ ಅವನ ಮನಸ್ಸಲ್ಲಿ ಕೊನೆ ಕ್ಷಣದಲ್ಲಿ ಉಳಿತಾ ಇರಲಿಲ್ಲ. ದೇಹ ಬಿಡೋವಾಗ ಆ ಥರ ಹೋಗ್ತಿದ್ದ. ಆದರೆ ನೀನು ಅವನಿಗೆ ಸಹಾಯ ಮಾಡಿದ್ರಿಂದ ಅವನು ಮತ್ತೆ ಉಳಿದ. ಅವನು ಬದುಕಿದ್ದಾಗ ಅವನ ಜೀವ ಉಳಿದ ಮೇಲೆ ಅವನಿಗೆ ನೀನು ಸಹಾಯ ಮಾಡಿದ್ದಕ್ಕೆ ಅವನು ಕೃತಜ್ಞ ಆದ. ನಿನ್ನ ಮೇಲಿರೋ ದ್ವೇಷ, ಸಿಟ್ಟು, ಅಸೂಯೆ ಎಲ್ಲ ಹೋಯಿತು. ಹಾಗೆ ನಿನಗೆ ಇದ್ದಂತಹ ಗಂಡಾಂತರ ಕೂಡ, ನಿನ್ನ ಶತ್ರು ಕೂಡ ಸ್ನೇಹಿತ ಆದ. ಗಂಡಾಂತರದಿಂದ ನೀ ಪಾರಾದಿ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಹಾಗಾಗಿ ನಿನಗೆ ಆ ವ್ಯಕ್ತಿ ಇಂಪಾರ್ಟೆಂಟ್ ಆದ ಆ ಕ್ಷಣಕ್ಕೆ. ಓಕೆ, ಆ್ಯಂಡ್ ನೀನೇನು ಹೇಳಿದೆ? ಎರಡನೇ ಪ್ರಶ್ನೆ ಏನು ಕೇಳಿದ್ದೆ? ರಾಜನಿಗೆ ಇಂಪಾರ್ಟೆಂಟ್ ವ್ಯಕ್ತಿ ಅಥವಾ ರಾಜ ಯಾರ ಮಾತು ಕೇಳಬೇಕು ಅಲ್ವಾ? ಒಬ್ಬ ರಾಜನಿಗೆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು? ಆ ಕ್ಷಣಕ್ಕೆ ಮಾಡಬೇಕಾದ ಕೆಲಸ ಇಂಪಾರ್ಟೆಂಟು. ಆ ಕ್ಷಣಕ್ಕೆ ಅವನ ಹತ್ರ ಇರೋ ವ್ಯಕ್ತಿಗಳು ವೆರಿ ಇಂಪಾರ್ಟೆಂಟ್ ಆಗ್ತಾರೆ, ಅವನ ಜೊತೆ ಇರೋರು. ಓಕೆ, ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ನೀನು ಮಾಡಬೇಕಾದಂತಹ ಮುಖ್ಯ ಕೆಲಸ ಯಾವುದು? ನಿನ್ನ ಕೊನೆ ಪ್ರಶ್ನೆ. ಆ ಟೈಮಲ್ಲಿ ನೀನು ಮಾಡಬೇಕಾದದ್ದು ಯಾವುದೇ ಕೆಲಸ ಇದ್ದರೂ ಅದು ವೆರಿ ಇಂಪಾರ್ಟೆಂಟ್ ಕೆಲಸ ಅದೇ ಆಗಿರುತ್ತೆ. ಓಕೆ, ಇನ್ಯಾವುದೂ ಆಗಿರಲ್ಲ. ಆ ಟೈಮಲ್ಲಿ ಆ ಸಮಯಕ್ಕೆ ನೀನೇನು ಮಾಡ್ತೀಯೋ ಅದೇ ಮುಖ್ಯವಾದ ಕೆಲಸ ಆಗಿರ್ತದೆ ಅಂತ ಇಲ್ಲಿ ಹರ್ಮಿಟ್ ಅವನಿಗೆ ರಾಜನಿಗೆ ತಿಳಿಸಿ ಹೇಳ್ತಾರೆ. ಓಕೆ, ಆ್ಯಂಡ್ ಲಾಸ್ಟ್ ಸ್ಟ್ಯಾಂಜ ನೋಡಿ ಏನಿದೆ. ರಿಮೆಂಬರ್ ದೆನ್ ದೆರ್ ಈಸ್ ಓನ್ಲಿ ಒನ್ ಟೈಮ್ ದ್ಯಾಟ್ ಇಟ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಟೈಮ್ ಈಸ್ ನೌ. ನೀನೇನು ಹೇಳ್ದೆ? ಏನನ್ನಾದರೂ ಮಾಡಲಿಕ್ಕೆ ಸರಿಯಾದ ಸಮಯ ಯಾವುದು? ಈಗ ಅನ್ನೋದು. ನಾಳೆ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ, ಆಫ್ಟರ್ ದ್ಯಾಟ್ ಸಮ್ ಟೈಮ್ ಐ ಕ್ಯಾನ್ ಡೂ, ಐ ವಿಲ್ ಡೂ. ಸೊ ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಏನೇ ಆಗಲಿ ಒಳ್ಳೆ ಕೆಲಸ ಮಾಡೋವಾಗ ಶುಭಶ್ಯ ಶೀಘ್ರಂ ಅಂತ ಹೇಳೋ ಹಾಗೆ ಒಳ್ಳೆ ಕೆಲಸ ಮಾಡೋವಾಗ ಅದು ಯಾವ ಸಮಯದಲ್ಲಿರ್ತದೋ ಆ ಸಮಯದಲ್ಲಿ ಆ ಕೆಲಸ ಮಾಡಿ ಮುಗಿಸ್ಬಿಡಬೇಕು. ಟೈಮ್ ತಗೋಬಾರ್ದು, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಅದು ತುಂಬ ಮಹತ್ವವಾದದ್ದು ಸಮಯ. ಯಾಕೆ ಅಂದರೆ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ನಾವು ಏನನ್ನಾದರೂ ನಿರ್ಧಾರ ತಗೊಳ್ಳೋಕೆ ನಮ್ಗೆ ಆ ಸಮಯ ನಮ್ಮ ಕೈಯಲ್ಲೇ ಇರ್ತದೆ. ಆಗ ನಾವು ಏನು ಬೇಕಾದ್ರೆ ಡಿಸಿಷನ್ಸ್ನ ತಗೋಬಹುದಿರ್ತದೆ. ಆಮೇಲೆ ತಗೊಳ್ಳೋಣ, ಆಮೇಲೆ ಮಾಡೋಣ, ಸ್ವಲ್ಪ ಹೊತ್ತು ಆದಮೇಲೆ ಓದೋಣ, ಸ್ವಲ್ಪ ಹೊತ್ತು ಆದಮೇಲೆ ಬರೆಯೋಣ, ಈ ಥರ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತು ಆದಮೇಲೆ ಏನಾಗ್ತದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಸಮಯದಲ್ಲೇ ನೀನು ಮಾಡಿ ಮುಗಿಸ್ಬೇಕು, ಅದು ಒಳ್ಳೆಯದಾಗಿದ್ದರೆ ಅಂತ ಇಲ್ಲಿ ರಾಜನಿಗೆ ಹರ್ಮಿಟ್ ಹೇಳ್ತಾರೆ. ಓಕೆ, ದ ಮೋಸ್ಟ್ ನೆಸೆಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಆಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್.
ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಇನ್ ದ್ಯಾಟ್ ಟೈಮ್ ನೀನು ಯಾವ ವ್ಯಕ್ತಿ ನಿನ್ನ ಹತ್ರ ಇರ್ತಾರೋ, ಆ ಟೈಮಲ್ಲಿ ನಿನ್ನ ಹತ್ರ ಯಾವ ವ್ಯಕ್ತಿ ಇರ್ತಾರೆ ಅದೇ ವ್ಯಕ್ತಿನೇ ನಿನಗೆ ಇಂಪಾರ್ಟೆಂಟ್ ಆಗಿರ್ತಾರೆ, ಇನ್ನೆಲ್ಲೋ ದೂರದಲ್ಲಿರೋರು ಅಥವಾ ಬೇರೆ ಯಾರೂ ಅಲ್ಲ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ಮುಖ್ಯವಾದ ಕೆಲಸ ಏನು ಗೊತ್ತಾ, ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್, ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದೀಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪೋಸ್ ಓನ್ಲಿ. ನಾವು ಈ ಪ್ರಪಂಚಕ್ಕೆ ಏನಕ್ಕೆ ಬಂದಿದ್ದೀವಿ, ಅದು ಒಂದೇ ಉದ್ದೇಶ ಇಟ್ಕೊಂಡು. ಯಾವ ಉದ್ದೇಶ? ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಓಕೆ, ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ಯಾರಿಗಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು, ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕು. ಅದಕ್ಕೋಸ್ಕರನೇ ನಾವು ಈ ಭೂಮಿಗೆ ಬಂದಿರೋದು. ಅದೇ ನಮ್ಮದೇ ಏಜೆಂಡಾ ಆಗಿರ್ತದೆ ಮನುಷ್ಯಂದು. ಹಾಗಾಗಿ ಮನುಷ್ಯ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಬಂದಿರ್ತಾನೆ ಅಂತ. ಈ ಥರ ರಾಜನಿಗೆ ಹರ್ಮಿಟು ತುಂಬ ಪ್ರಾಕ್ಟಿಕಲ್ ಆಗಿನೇ ಓಕೆ ಅವನ ಪ್ರಶ್ನೆಗಳಿಗೆ ಮಹತ್ವಪೂರ್ಣವಾದಂತಹ ಉತ್ತರಗಳನ್ನ ಕೊಡ್ತಾನೆ, ಅರ್ಥ ಮಾಡಿಸಿ ಕಳಿಸ್ತಾರೆ. ಹಾಗಾಗಿ ಇಲ್ಲಿ ರಾಜನಿಗೆ ತನ್ನೆಲ್ಲ ಪ್ರಶ್ನೆಗಳಿಗೂ ಪರಿಪೂರ್ಣವಾದಂತಹ ಸಮಂಜಸವಾದಂತಹ ಉತ್ತರ ಸಿಗುತ್ತದೆ ರಾಜನಿಗೆ. ಸೊ ಇಲ್ಲಿಂದ ರಾಜ ವಾಪಸ್ ತನ್ನ ಅರಮನೆಗೆ ಹೋಗ್ತಾನೆ, ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ, ಚೆನ್ನಾಗಿ ಬದುಕ್ತಾನೆ, ಹೋಗ್ತಾನೆ. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. 3 ಕ್ವೆಶನ್ಸ್. ಐ ಹೋಪ್ ಸೊ ನಿಮ್ಗೆ ಈ ಪಾಠ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮತ್ತೊಂದು ಸಲ ಕೇಳಿ, ಖಂಡಿತ ಅರ್ಥ ಆಗುತ್ತೆ. ಫಸ್ಟ್ ಒನ್ ಟೈಮ್ ಕೇಳಿದಾಗ ಎಸ್ ಈಸಿ ಇದೆ ಅಂತ ಅನ್ನಿಸ್ಬೋದು. ಆಫ್ಟರ್ ದ್ಯಾಟ್ ಸ್ವಲ್ಪ ಪದೇ ಪದೇ ಕೇಳಬೇಕು, ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ಪರ್ಪಸ್ ಮತ್ತೆ ಕೇಳಿ ವಿಡಿಯೋನ, ಖಂಡಿತ ನಿಮ್ಗೆ ಪಾಠ ಅರ್ಥ ಆಗುತ್ತೆ. ಇದರ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಎಲ್ಲ ನೋಟ್ಸ್ಗಳು ಹಿಂದಿನ ವೊಕ್ಯಾಬುಲರಿ ಸೇರಿ ನಾನು ಮಾಡ್ತೇನೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ, ವಿಡಿಯೋ ಒಂದು ಲೈಕ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಅವ್ರಿಗೂ ಹೆಲ್ಪ್ ಆಗಲಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒನ್ಸ್ ಅಗೇನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.